ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ 157ನೇ ಈ ಒಂದು ಉರ್ಸು ಈ ನಾಡಿನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶೇಷವಾದಂತ ಒಂದು ಉರ್ಸು ಇವತ್ತು ನಮ್ಮ ಇಲ್ಕಲ್ ತಾಲೂಕಿನ ಇಲ್ಕಲ್ ನಗರದಲ್ಲಿ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಉರ್ಸು ನಡೀತಾ ಬರ್ತಾ ಇದೆ. ಇದು ಒಂದು ಭಾವೈಕ್ಯತೆ ಸಂಕೇತ, ಸೌಹಾರ್ದತೆಯಿಂದ ಸರ್ವ ಜನಾಂಗವೂ ಕೂಡ ಇಲ್ಲಿ ನಡೆದು ಬಂದಂತದ್ದು ಒಂದು ಪದ್ಧತಿ. ಸುಮಾರು ಸಾವಿರಾರು ವರ್ಷಗಳ ಕಾಲದ ನಂತರ ಈ ಒಂದು ಪವಿತ್ರವಾದ ಕ್ಷೇತ್ರ ಏನು ಒಂದು ಶ್ರದ್ಧೆ, ಭಯ, ಒಂದು ಭಕ್ತಿ ಅಂತ ಇಲ್ಲಿ ಯಾರು ನಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಇವತ್ತು ಆಶೀರ್ವಾದ ಆಗಿದೆ, ಅವರಿಗೆ ಬಹಳ ಬೆಳಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವತ್ತು ನಮ್ಮಲ್ಲಿದೆ. ಇವತ್ತು 2026ರ ಈ ಒಂದು 157ನೇ ಉರ್ಸಿನ ಅಂಗವಾಗಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳ, ಯಾಕಂದ್ರೆ ಈ ಒಂದು ವಫ್ ಕಮಿಟಿಯ ಒಳಗೆ ಬರುವ ಹಿನ್ನೆಲೆಯಲ್ಲಿ ಇದು ನಮ್ಮ ಇಲ್ಕಲ್ ತಾಲೂಕಾ ದಂಡಾಧಿಕಾರಿಗಳಾದಂತಹ ಅಮರೀಶ್ ಒಮ್ಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಉರ್ಸು ಇವತ್ತು ನಡೆದು ಬಂದಿದೆ. ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಬೆಳಗ್ಗೆ ಗಂಧ ಕೂಡ ನೆರೆಯುವಂಥದ್ದು ಮತ್ತು ಅನೇಕ ಧಾರ್ಮಿಕ ಏನು ಪದ್ಧತಿಗಳಲ್ಲ ಆ ಪದ್ಧತಿಗಳನ್ನು ಎಲ್ಲವನ್ನು ಒಳಗೊಂಡಂತೆ ಅನೇಕ ವರ್ಷದಿಂದ ಇದು ನಮ್ಮ ದರ್ಗಾ ಅಭಿವೃದ್ಧಿ ಆಗಿದ್ದಿಲ್ಲ. ಬಹುತೇಕ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ವಾಟರ್ ಟ್ಯಾಂಕ್ ನಿರ್ಮಾಣ ಆಗಿರ್ಬೋದು, ಕಂಪೌಂಡ್ ನಿರ್ಮಾಣ ಆಗಿರ್ಬೋದು, ಅಲ್ಲಿ ಸುರಕ್ಷಿತ ದೃಷ್ಟಿಯಿಂದ ಏನೇನು ಮುಖ್ಯವಾಗಿ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಏನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಇಲ್ಲಿ ಒಂದು ಇವತ್ತು ವ್ಯವಸ್ಥಾಪಕರಾಗಿ ನೇಮಕ ಆದರೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮತ್ತು ವಿಶೇಷವಾಗಿ ಇಲ್ಲಿ ಬಂದಂತ ಜನರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಇದು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಕೂಡ ಒಂದು ಶುದ್ಧ ನೀರಿನ ಘಟಕವನ್ನು ಇವತ್ತು ನಿರ್ಮಾಣ ಮಾಡಿ ಒಂದು ಕಡೆ ನಾವು ಚಿತ್ರಗಿ ಜ್ಯೋತಿ ಪರಮ ಪೂಜ್ಯ ವಿಜಯಮಾಂತಪ್ಪಗಳನ್ನು ನೆನೆಸ್ಕೊಂಡು ಒಂದು ಕಡೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರನ್ನ ನಡೆದು ಬಂದಂತ ದಾರಿ. ಯಾಕಂದ್ರೆ ಇಬ್ಬರು ಕೂಡ ಅವರ ಕಾಲದಲ್ಲಿ ಸ್ನೇಹಿತರಾಗಿ ಈ ಊರಲ್ಲಿ ನಡೆದಾಡಿದನ್ನು ಬಹಳ ಖ್ಯಾತಿಯಾಗಿದೆ. ಆ ಖ್ಯಾತಿ ಅಂತಾನೆ ಎಲ್ಲ ಜನರು ಕೂಡ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇನ್ನಿತರ ಎಲ್ಲ ಧರ್ಮದ ಸಮುದಾಯಗಳ ಜನರು ಕೂಡ ಆ ಒಂದು ಭಾವೈಕ್ಯತೆ, ಸೌಹಾರ್ದತೆಯನ್ನು ಇಟ್ಕೊಂಡು ನಡೆಯುವಂತ ನಗರ ಇವತ್ತು ನಮಗೆಲ್ಲ ಸಿಕ್ಕಿದ್ದು ಬಹಳ ಪುಣ್ಯ. ಇಂಥ ಒಂದು ಪವಿತ್ರವಾದ ಈ ಉರ್ಸಿನ ಅಂಗವಾಗಿ ಬಂದಂತ ನಾಡಿನ ಎಲ್ಲ ಭಕ್ತಾದಿಗಳಿಗೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರಿ ಎಲ್ಲರೂ ಬಂದು ಇವತ್ತು ಆ ಭಕ್ತಾದಿಗಳು ಏನು ಇವತ್ತು ಇಲ್ಲಿ ಒಂದು ಧಾರ್ಮಿಕ ಒಂದು ಶ್ರದ್ಧೆಯಂತ್ರ ಮನೋಭಾವನೆಯಂತ್ರ ಬರ್ತಾರೆ, ಅವ್ರಿಗೆಲ್ಲರಿಗೂ ಆ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರು ಆಶೀರ್ವಾದ ಮಾಡಲಿ, ಅವ್ರಿಗೆಲ್ಲರಿಗೂ ಅವರ ಬಾಳನ್ನ ಬೆಳಗುವಂತ ಕೆಲಸ ಆಗ್ಬೇಕು. ಮತ್ತು ವಿಶೇಷವಾಗಿ ನಮ್ಮ ನಗರದ ಎಲ್ಲ ಜನಾಂಗ ಇವತ್ತು ನೇಕಾರಿರುವಂತಹ ಅನೇಕ ಕೂಲಿ ಕಾರ್ಮಿಕರು, ಬಡವರು ಇರುವಂತ ಒಂದು ನಗರದಲ್ಲಿ ಕೂಡ ಎಲ್ಲರೂ ಕೂಡ ಆ ಭಯ ಭಕ್ತಿಯನ್ನು ಇಟ್ಕೊಂಡು ನಡೆಯುವಂತ ಕೆಲಸ ಆಗಿದೆ. ಈ ಒಂದು ಉರ್ಸನ್ನ ಏನು ಒಂದು ತಿಂಗಳ ಪರ್ಯಂತ ನಡೆಯುವಂತ ಉರ್ಸು ಯಶಸ್ವಿಯಾಗಿ ನಡೀಬೇಕು. ಆ ಕಾರಣಕ್ಕೆ ನಮ್ಮ ನಗರದ ಯುವಕರಿಗೆ, ಎಲ್ಲ ಸಮುದಾಯದ ಜನರಿಗೆ, ಬಂದಂತಹ ಅತಿಥಿಗಳಿಗೆ, ಭಕ್ತಾದಿಗಳಿಗೆ ತಾವೆಲ್ಲರೂ ಇವತ್ತು ಶಾಂತಿಯುತವಾಗಿ ನಡೆದು ಅವರು ಭಕ್ತಿಯನ್ನ ಸಮರ್ಪಣೆ ಮಾಡಿ ಅವರ ಭಕ್ತಿಯನ್ನ ಆಶೀರ್ವಾದವನ್ನು ಪಡೆದು ಅಂತ ನಿಟ್ಟಿನಲ್ಲಿ ತಮ್ಮ ಸಹಕಾರ ಇರಲಿ. ಯಾವುದೇ ಗೊಂದಲ ಗಲಾಟೆಗಳನ್ನು ಆಗದೇ ಇರೋ ಹಾಗೆ ವ್ಯವಸ್ಥಿತವಾಗಿ ನಡೆಯುವಂತ ಈ ಒಂದು ಉರ್ಸನ್ನ ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಇಲ್ಕಲ್ ನಗರದ ಹಿರಿಯರಾದಂತ ಸನ್ಮಾನ್ಯ ನಮ್ಮ ಶಾಂತಕುಮಾರ್ ಸಿರ್ಪುರ್ ಇರ್ಬೋದು, ನಮ್ಮ ಶರಣಪ್ಪನ ನಮ್ಮ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸಮಾಜದ ಮುಖಂಡರಾದಂತಹ ಅಬ್ದುಲ್ ರಜಾಕ್ ತನಿಗಾರ್ ಅವರು ಇರ್ಬೋದು, ನಮ್ಮ ಬಬ್ಲು ರೇಕುದ್ರಿ ಅವರು ಇರ್ಬೋದು, ನಮ್ಮ ರಿಯಾಜ್ ಮುನ್ನು ಅವರು ಇರ್ಬೋದು, ನಮ್ಮ ಅನೇಕ ನಮ್ಮ ಮೈಮೂನ್ ಗದ್ವಾಲ್ ಅವರು, ನಮ್ಮ ಡಾಕ್ಟರ್ ಟಿಪು ಭಂಡಾರಿ, ನಮ್ಮ ಅಬೂಬಕರ್ ಸಾಹಿಬ್, ಎಲ್ಲರೂ ಕೂಡ ಈ ಉರ್ಸಲ್ಲಿ ನಾವೆಲ್ಲ ಭಾಗವಹಿಸಿ ಆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಒಂದು ಪವಿತ್ರ ಒಂದು ಗದಿಗೆಗೆ ನಾವೆಲ್ಲರೂ ಭಕ್ತಿಯನ್ನ ಸಲ್ಲಿಸಿ ಇವತ್ತು ಮುಂದೆ ನಡೆಯೋಣ. ಅವರ ಆಶೀರ್ವಾದವನ್ನು ಪಡೆದು ಎಲ್ಲರೂ ಒಂದಾಗಿ ಜೀವನ ಮಾಡೋಣ, ಸೌಹಾರ್ದಯುತವಾದ ಒಂದು ಜೀವನವನ್ನ ಸಾಗಿಸೋಣ ಅನ್ನೋ ಮಾತನ್ನ ಮತ್ತೊಮ್ಮೆ ನಾಡಿಗೆ ಭಕ್ತಾದಿಗಳಿಗೆ ತಿಳಿಸಿ ಈ ಒಂದು ಉರ್ಸಿನ ಅಂಗವಾಗಿ ಪ್ರತಿ ವರ್ಷ ಕೂಡ ಇದು 157 ವರ್ಷಗಳ ಕಾಲದಿಂದ ನಡೆದು ಬಂದಂತ ಒಂದು ಧಾರ್ಮಿಕ ಪದ್ಧತಿ. ಇವತ್ತೇನು ನಾನು ಚಿತ್ರಗಿ ಜ್ಯೋತಿ ಪರಮ ಪೂಜ್ಯ ವಿಜಯಮಾಂತಪ್ಪಗಳ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇದೆ,
ಇವತ್ತು ಉರುಸ್ ಅಂದ ಮೇಲೆ ಅಲ್ಲಿ ವಿಜಯಮಾಂತಪ್ಪನ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ನಡೆದ್ರು ಕೂಡ ಇಲ್ಲಿ ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಈ ಕ್ಷೇತ್ರದ ಮೇಲೆ ಇವತ್ತು ಲೈಟನ್ನ ಬೆಳಕನ್ನು ಚೆಲ್ಲುವಂತ ಕೆಲಸ. ಇವತ್ತು ಅದೇ ರೀತಿಯಲ್ಲಿ ಚಿತ್ರಿಯ ವಿಜಯಮಾಂತೇಶ್ವರ ಮಠದಲ್ಲಿ ಕೂಡ ಇವತ್ತು ಅಲ್ಲಿ ಕೂಡ ಈ ಒಂದು ಉತ್ಸವವನ್ನ ಉರುಸನ್ನ ಅಲ್ಲಿ ಕೂಡ ಆಚರಣೆ ಮಾಡುವಂಥದ್ದು. ಯಾಕಂದ್ರೆ ಭೇದ ಭಾವ ಇಲ್ಲಾರ್ದೆ ಇವತ್ತು ಆಚರಣೆ ಮಾಡಿ ಬಂದಂತ ಒಂದು ನಗರ. ಆ ಪದ್ಧತಿಯನ್ನ ಇವತ್ತು ನಡೆದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಏನು ಸಾಯಂಕಾಲ 6:30 7 ಗಂಟೆಗೆ ಇವತ್ತು ಸರ್ವಧರ್ಮ ಏನು ಸಾಮೂಹಿಕ ಯುವ ಕೂಡ ನಡೀತು. ಮತ್ತು ಅದೇ ರೀತಿ ಭಾವೈಕ್ಯತೆ ಸಮಾವೇಶ ಕೂಡ ಇವತ್ತು ಜರುಗಲೇ ಇದೆ. ಅದರ ನಂತರ ಇವತ್ತು ಕವಾಲಿ, ಈ ಹೆಸರಾಂತ ಕವಾಲಿ ಗಾಯಕರು ಕೂಡ ಇಲ್ಲಿ ಬಂದು ಅವ್ರದೇ ಆದ ಒಂದು ಪ್ರದರ್ಶನವನ್ನ ರಾತ್ರಿ ಏನು ಒಂದು ಭಾವೈಕ್ಯತೆ ಸಮಾವೇಶ ಮುಗಿದ ಮೇಲೆ ಆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ನಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತೀನಿ.